ಹಲೋ ನಮಸ್ಕಾರ ಎಲ್ಲರಿಗೂ. ಮಹಿಳೆಯರಿಗೆ ಇಲ್ಲಿ 2 ಎಕರೆ ಜಮೀನು ಕೊಡ್ತಾರಂತೆ ಅಂತ ಹೇಳಿ ಒಂದು ಸುದ್ದಿ ಹರಡ್ತಾ ಇದೆ. ಈ ಒಂದು ಸುದ್ದಿ ಎಷ್ಟರ ಮಟ್ಟಿಗೆ ನಿಜ ಅನ್ನೋ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಲ್ಲದೆ ಈ ಒಂದು 2 ಎಕರೆ ಜಮೀನು ಕೊಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ಏನೋ ಯಾವ ರೀತಿ ಪ್ರೊಸೀಜರ್ ಆಗುತ್ತೆ, ಏನು ಡಾಕ್ಯುಮೆಂಟ್ಸ್ ಕೊಡಬೇಕು, ಯಾವ ಥರ ಅವರು ನಿಮಗೆ ಸುಮ್ಮನೆ ಬಂದುಬಿಟ್ಟು ತೊಗೊಳ್ಳಿ 2 ಎಕರೆ ಜಮೀನು ಕೊಡ್ತೀವಿ ಅಂತಲ್ಲ. ಸೊ ಅದ್ರ ಬಗ್ಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಒಂದು ವಿಡಿಯೋ ಯಾವ ಥರ ಅಂದರೆ ಗೃಹಲಕ್ಷ್ಮಿ ಹೇಗೆ 2,000 ರೂಪಾಯಿ ಪ್ರತಿ ಹೆಣ್ಮಕ್ಳಿಗೂ ಸಿಗ್ತಾ ಹೋಗುತ್ತೋ ಅದೇ ರೀತಿ ಈ ಒಂದು ಯೋಜನೆ ಅಂತಲೇ ಹೇಳ್ಬೋದು. ಸೊ ವಿಡಿಯೋ ತುಂಬಾ ಉಪಯೋಗ ಇರೋದ್ರಿಂದ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನಿಮಗೆ ಕೊನೆ ತನಕ ನೋಡಿದ್ರೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಹೊಸದಾಗಿ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇರೋ ಹೋಗ್ಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೇನಾದರೂ ಈ ಒಂದು ವಿಡಿಯೋ ಉಪಯೋಗ ಅನಿಸಿದ್ರೆ ಲೈಕ್ ಮಾಡಿ, ಗೊತ್ತಿಲ್ಲದೆ ಇರೋವಂಥವ್ರಿಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಇಲ್ಲಿ ಮೊದಲನೇದಾಗಿ ಬಂದುಬಿಟ್ಟು ಈ ಒಂದು ಯೋಜನೆ ನಿಜಾನಾ ಸುಳ್ಳ ಅಂತೇಳಿ ತಿಳ್ಕೊಳ್ಳೋಣ. ಈ ಒಂದು ಯೋಜನೆ ನಿಜಾನೇ. ಪ್ರತಿ ಹೆಣ್ಮಕ್ಳಿಗೂ ಕೂಡ ಬಂದುಬಿಟ್ಟು 2 ಎಕರೆ ಜಮೀನನ್ನು ಕೊಡ್ತಾ ಇದ್ದಾರಂತೆ ಕೇಂದ್ರ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಿಂದ. ಇಲ್ಲಿ ನಿಮಗೆ ಪ್ರತಿ ಹೆಣ್ಮಕ್ಳಿಗೂ ಕೂಡ ಅಂದರೆ ಒಂದು ಮನೆಗೆ ಒಂದು ಹೆಣ್ಮಗಳಿಗೆ ಮಾತ್ರ 2 ಎಕರೆ ಜಮೀನನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಈ ಒಂದು ಯೋಜನೆಗೆ ನೀವೇನಾದರೂ ಅಪ್ಲೈ ಮಾಡಬೇಕು ಅಂದರೆ ಫಸ್ಟ್ ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಸೇವಾ ಸಿಂಧು ಪೋರ್ಟಲಲ್ಲಿ ಹೋಗ್ಬಿಟ್ಟೆ ಈ ಒಂದು ಯೋಜನೆಗೆ ಅಪ್ಲೈನ ಮಾಡಬೇಕಾಗತ್ತೆ. ಸೊ ನೀವೆಲ್ಲೂ ಕೂಡ ಹೋಗ್ಬಿಟ್ಟು ಅಪ್ಲೈನ ಮಾಡೋದಕ್ಕೆ ಬರಲ್ಲ. ಸೊ ಬೇರೆ ಯೋಜನೆಗಳೆಲ್ಲ ಯಾವ ಥರ ಇತ್ತು ಅಂತಂದರೆ ಗ್ರಾಮವನ್ನೋ ಅಥವಾ ಕರ್ನಾಟಕವನ್ನೋ ಅಥವಾ ಬ್ಯಾಂಗ್ಳೂರ್ವನ್ನೋ ಅಲ್ಲಿ ಹೋಗ್ಬಿಟ್ಟು ನೀವು ಗೌರ್ನಮೆಂಟ್ ಸ್ಕೀಮ್ಗಳಿಗೆ ಯೋಜನೆಗಳಿಗೆ ನೀವು ಅಪ್ಲೈನ ಮಾಡಬೇಕಾಗ್ತಿತ್ತು. ಆದರೆ ಈ ಒಂದು ಯೋಜನೆ ಮಾತ್ರ ಎಲ್ಲಿ ಕೂಡ ಲಭ್ಯ ಸಿಗೋದಿಲ್ಲ. ಸೊ ಈ ಒಂದು ಯೋಜನೆ ಅಪ್ಲೈ ಮಾಡಬೇಕು ಅಂತಂದರೆ ಸೇವಾ ಸಿಂಧು ಪೋರ್ಟಲಲ್ಲೇ ಹೋಗ್ಬಿಟ್ಟು ಈ ಒಂದು ಯೋಜನೆಗೆ ಅಪ್ಲೈನ ಮಾಡಬೇಕಾಗತ್ತೆ. ಒಂದು ಯೋಜನೆ ಜಾರಿಗೆ ಬಂದಿರುವಂಥದ್ದು ತುಂಬಾ ಉಪಯೋಗ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಈ ಒಂದು ಯೋಜನೆ ಹೆಸರು ಏನಪ್ಪ ಅಂತಂದರೆ ಭೂ ಒಡೆತನ ಯೋಜನೆ ಅಂತೇಳಿ. ಸೊ ಪ್ರತಿ ಹೆಣ್ಮಕ್ಳಿಗೂ ಕೂಡ ಅಂದರೆ ಮನೆಯಲ್ಲಿ 2-3 ಜನ ಹೆಣ್ಮಕ್ಳಿದ್ರೆ ಅಂತ ಅಲ್ಲ, ಏನು ಗೃಹಲಕ್ಷ್ಮಿ ಹಣ ಹೇಗೆ ಮನೆಯಲ್ಲಿ ಒಬ್ಬರಿಗೆ ಯಜಮಾನಿಗೆ ಏನು 2,000 ರೂಪಾಯಿ ಹಣ ಬರ್ತಾಯಿತ್ತು ಅದೇ ರೀತಿಯೂ ಕೂಡ ಒಂದು ಮನೆಗೆ ಒಂದು ಹೆಣ್ಮಕ್ಳಿಗೆ ಮಾತ್ರ ಈ ಒಂದು ಯೋಜನೆಗೆ ಅಪ್ಲೈನ ಮಾಡಬೇಕಾಗತ್ತೆ. ಒಂದು ವೇಳೆ ಅವರು ಒಂದು ಯೋಜನೆಗೆ ಅಪ್ಲೈನ ಮಾಡಿದ್ರೆ ಅಂತಂದರೆ ಸರ್ಕಾರದವರು ಕೂಡ ಏನು ಹೇಳಿದರು, ಸಮಾಜ ಕಲ್ಯಾಣ ಇಲಾಖೆಯವರು ಕೂಡ ಏನು ಮಾತನ್ನು ಕೊಟ್ಟಿದ್ರು ಅದೇ ರೀತಿಯೇ ಆ ಒಂದು ಯೋಜನೆ ಕೂಡ ಅವರಿಗೆ ಒಂದು ಹೆಣ್ಮಕ್ಳಿಗೆ 2 ಎಕರೆ ಜಮೀನು ಕೊಡಬೇಕು ಅನ್ನೋದಿತ್ತು. ಆ ಒಂದು ಇದನ್ನು ಕೂಡ ಅವರು ಮಾಡಿಕೊಡ್ತಾರೆ. ಸೊ ಇದನ್ನು ಯಾವ ಥರ ಪ್ರೊಸೀಜರ್ ನಡೆಯುತ್ತೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಈಗ ನೀವು ಹೋಗ್ಬಿಟ್ಟು ಸುಮ್ಮನೆ ಅಪ್ಲಿಕೇಶನ್ ಹಾಕಿದ ತಕ್ಷಣ ನಿಮಗೆ ಬಂದುಬಿಟ್ಟು ನಿಮ್ಮ ಅಪ್ಲಿಕೇಶನ್ ನೋಡಿ ತೊಗೊಳ್ಳಿ 2 ಎಕರೆ ಜಮೀನು ಕೊಡೋವಂಥದ್ದಲ್ಲ. ಈ ಒಂದು ಪ್ರೊಸೀಜರ್ ಯಾವ ಥರ ನಡೆಯುತ್ತೆ ಅಂತ ನೀವು ಕೇಳೋದಾದರೆ, ನೀವೇನಾದರೂ ಅರ್ಜಿಯನ್ನು ಹಾಕಿಬಿಟ್ಟು ಅದು ಕೂಡ ಯಾವುದೇ ರೀತಿ ಮೋಸ ಆಗದೆ ಅಥವಾ ಯಾವುದೇ ರೀತಿ ಪ್ರಾಬ್ಲಮ್ ಆಗದೆ ಸಕ್ಸಸ್ಫುಲ್ ಆಯಿತು ಅಂತಂದರೆ ಸರ್ಕಾರದವರೇ ಬಂದುಬಿಟ್ಟು ನಿಮಗೆ 2 ಎಕರೆ ಜಮೀನನ್ನು ಕೊಡ್ತಾರೆ. ಅವರೇ ನೀವು ಕೇಳಿರುವಂಥ ಜಾಗದಲ್ಲ, ಅವರೇ ನಿಮ್ಮ ಹತ್ರದಲ್ಲಿರುವಂಥ ಜಾಗದಲ್ಲಿ ನೋಡಿಬಿಟ್ಟು ನಿಮಗೆ 2 ಎಕರೆ ಜಾಗವನ್ನು ಕೊಡಿಸ್ತಾರೆ. ಅದಲ್ಲದೆ ನಿಮಗೆ 2 ಎಕರೆ ಜಮೀನನ್ನು ಕೂಡ ಇವರು ಫ್ರೀಯಾಗಿ ಕೊಡುವಂಥದ್ದಲ್ಲ. ಇಲ್ಲಿ ಫ್ರೀ ಅಂತಂದರೆ ಅದನ್ನು ಕೂಡ ಇದೆ, ಯಾವ ಥರ ಫ್ರೀ ಅಂತೇಳಿ. ಈಗ ನಿಮಗೇನಾದರೂ ಒಂದು ಜಾಗವನ್ನು ತೊಗೊಂಡ್ರೆ ಅಂದರೆ 1 ಎಕರೆ ಜಾಗವನ್ನು ತೊಗೊಂಡ್ರೆ ಅಂದರೆ ಅದಕ್ಕೊಂದು 20 ಲಕ್ಷ ಕೊಟ್ಬಿಟ್ಟು ಜಾಗವನ್ನು ತೊಗೊಂಡ್ರಿ ಅಂತಲೇ ಅಂದ್ಕೊಳ್ಳೋಣ. ಅಂದರೆ ಸರ್ಕಾರದವರು ಕೊಟ್ಬಿಟ್ಟು ನಿಮಗೊಂದು 20 ಲಕ್ಷ ಕೊಟ್ಟು ಅವರಿಗೆ 2 ಎಕರೆ ಜಮೀನು ನಿಮಗೆ ತೆಗೆದುಕೊಟ್ಟಿರ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ 10 ಎಕರೆ ಹಣವನ್ನು ಅವರು ಸರ್ಕಾರದವರು ತೀರಿಸ್ತಾರೆ. ಸೊ 10 ಲಕ್ಷ ಹಣವನ್ನು ಸರ್ಕಾರದವರು ತೀರಿಸ್ತಾರೆ. ಇನ್ನು 10 ಲಕ್ಷ ಹಣವನ್ನು ನೀವು ತೀರಿಸಬೇಕಾಗತ್ತೆ ಸಾಲದ ರೂಪದಲ್ಲಿ. ಅದಕ್ಕೆ ಬಡ್ಡಿ ಸಮೇತ ಕೂಡ ಇದೆ. ಬಡ್ಡಿ ಬಂದುಬಿಟ್ಟು ತಿಂಗಳಿಗೆ ಒಂದು ಸರಿ ಬಡ್ಡಿ ಅಲ್ಲ, ಇದು ವರ್ಷಕ್ಕೆ ಒಂದು ಸರಿ ಬಡ್ಡಿಯನ್ನು ನೀವು ಕಟ್ಟಬೇಕಾಗತ್ತೆ. ಈ ರೀತಿಯಾಗಿ ಈ ಒಂದು ರೂಲ್ಸ್ ನಡೆಯುತ್ತೆ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ 20 ಲಕ್ಷಕ್ಕೆ 2 ಎಕರೆ ಜಮೀನ ಕಂಡುಕೊಂಡ್ರೆ ಅಂದರೆ 10 ಲಕ್ಷ ಸರ್ಕಾರದವರು ತೀರಿಸ್ತಾರೆ. ಇನ್ನು 10 ಲಕ್ಷ ಬಂದುಬಿಟ್ಟು ನೀವು ತೀರಿಸಬೇಕಾಗತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ನೀವೇನಾದರೂ ಬ್ಯಾಂಕಲ್ಲಿ ಲೋನ್ ಹುಡುಕ್ತಾ ಇರ್ತೀರ ಅಂದ್ಕೊಳ್ಳಿ. ನಿಮಗೇನು ಬ್ಯಾಂಕಲ್ಲಿ ಲೋನ್ ಬಂದರೆ ಸಿಗಬೇಕಾದ್ರೆ ತುಂಬಾ ಕಷ್ಟ, ಅದು ಕೂಡ ನಿಮಗೆ ಗೊತ್ತಿರುತ್ತೆ. ಸೊ ಸರ್ಕಾರದವರೇ ಇಲ್ಲಿ ಒಂದು ಬ್ಯಾಂಕನ್ನು ಕೂಡ ನೇಮಕ ಮಾಡಿಕೊಂಡು ಅಲ್ಲೇ ಕೂಡ ನಿಮಗೆ 20 ಲಕ್ಷ ರೂಪಾಯಿ ಸಾಲವನ್ನು ಅವರು ತೆಗೆದುಕೊಡ್ತಾರೆ. ಅದರಲ್ಲಿ 10 ಲಕ್ಷ ರೂಪಾಯಿ ಸರ್ಕಾರದವರು ತೀರಿಸ್ತಾರೆ. ಇನ್ನು 10 ಲಕ್ಷ ರೂಪಾಯಿ ಬಂದು ನೀವು ತೀರಿಸಬೇಕಾಗತ್ತೆ. ನೀವು ಅದಕ್ಕೂ ಕೂಡ ಎಲ್ಲೋ ಸುತ್ತಬೇಕು, ಎಲ್ಲೋ ಬ್ಯಾಂಕಲ್ಲಿ ಬೇಕು ಅನ್ನೋ ಒಂದು ಅವಶ್ಯಕತೆಯೂ ಕೂಡ ಇರಲ್ಲ. ಅದು ಒಂದು ಕೆಲಸವನ್ನು ಕೂಡ ಸುಲಭವಾಗಿ ಮಾಡಿಕೊಟ್ಟಿದ್ದಾರೆ ಸರ್ಕಾರದವರು. ನಾನಲ್ಲಿ ಮುಂಚೆ ಕೂಡ ಹೇಳಿದೆ ನಿಮಗೆ, ಬಡ್ಡಿಯನ್ನು ಕೂಡ ನೀವು ಕಟ್ಟಬೇಕಾಗತ್ತೆ, ನಿಮಗೆ ಫ್ರೀಯಾಗಿ ಕೊಡುವಂಥದ್ದಲ್ಲ ಅಂತೇಳಿ. ಸೊ ಬಡ್ಡಿ ಕೂಡ ವರ್ಷಕ್ಕೆ ಮಾತ್ರ ಕಟ್ಟೋದು ಅಂತ ಹೇಳಿ. ಸೊ ವರ್ಷಕ್ಕೆ ಕಟ್ಟೋದು ಅಂದರೆ ನಿಮಗೆ ತಲೆಯಲ್ಲಿ ಬೇರೆ ಬೇರೆ ಥರ ಯೋಚನೆ ಇರ್ಬೋದು. ಸೊ ವರ್ಷಕ್ಕೆ ನೀವು ಕಟ್ಟಬೇಕಾಗಿರೋದು ಇಷ್ಟು ಬಡ್ಡಿ ಎಷ್ಟು ಅಂದರೆ 6% ಬಡ್ಡಿ ಮಾತ್ರ ನೀವು ಒಂದು ವರ್ಷಕ್ಕೆ ಕಟ್ಟುವಂಥದ್ದು.
ಇದು ಒಳ್ಳೆಯ ಯೋಜನೆ ಅಂತಲೇ ಹೇಳ್ಬೋದು. ಯಾರೆಲ್ಲ ಭೂಮಿ ಇಲ್ಲದೆ ಇರ್ತಾರೆ, ಯಾರೆಲ್ಲ ಜಮೀನು ಇಲ್ಲದೆ ಇರ್ತಾರೆ, ಸೊ ಅವರೆಲ್ಲ ಕೂಲಿ ಮಾಡ್ಕೊಂಡು ತಿಂತಾ ಇರ್ತಾರೆ, ಅವರಿಗೆ ಈ ಒಂದು ಯೋಜನೆಯಿಂದ ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕು ಅಂತಂದರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಅಂತೇಳಿ ಕೂಡ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬಂದುಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಆ್ಯಂಡ್ ಎರಡನೇದು ಬಂದುಬಿಟ್ಟು ನಿಮ್ಮ ಒಂದು ವೋಟರ್ ID ಕೂಡ ಇಲ್ಲಿ ಬೇಕಾಗುತ್ತೆ. ಜೊತೆಗೆ ನಿಮ್ಮ ಒಂದು ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಕೂಡ ಬೇಕಾಗುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ಬೇಕಾಗುತ್ತೆ. ಹಾಗೆ ನಿಮ್ಮ ಒಂದು ಇತ್ತೀಚಿಗಿನ ಫೋಟೋ, ಯಾವುದೇ ಇತ್ತೀಚಿಗೆ ತೆಗೆಸಿರ್ತೀರ ಆ ಒಂದು ಫೋಟೋ ಕೂಡ ಇಲ್ಲಿ ಬೇಕಾಗುತ್ತೆ. ಸೊ ಇದಿಷ್ಟು 4 ಡಾಕ್ಯುಮೆಂಟ್ಸ್ಗಳನ್ನ ತೊಗೊಬಿಟ್ಟು, ಯಾರಿಗೆಲ್ಲ ಜಮೀನಿಲ್ಲ, ಯಾರೆಲ್ಲ ಜಮೀನು ತೊಗೋಬೇಕು ಅಂತ ಆಸೆ ಪಡ್ತಿರ್ತೀರ ಅಂಥವ್ರು ಹೋಗ್ಬಿಟ್ಟು ಸೇವಾ ಸಮಿತಿ ಸೇವಾ ಸಿಂಧು ಪೋರ್ಟಲಲ್ಲಿ ಹೋಗ್ಬಿಟ್ಟು ನೀವು ಈ ಒಂದು ಯೋಜನೆಗೆ ಭೂ ಒಡೆತ ಯೋಜನೆಗೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಹೆಸರಲ್ಲಿ ಯಾವುದೇ ರೀತಿಯ ಜಮೀನು ಕೂಡ ಇಲ್ಲಿ ಇರಬಾರ್ದು, ಅಂಥವ್ರಿಗೆ ಮಾತ್ರ ಇಲ್ಲಿ ಆದ್ಯತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ನಿಮ್ಮ ಹೆಸರಲ್ಲಿ ಏನಾದರೂ ಜಮೀನು ಇತ್ತು ಅಂದರೆ ಅಂಥವ್ರು ಹೋಗ್ಬಿಟ್ಟು ಈ ಒಂದು ಯೋಜನೆಗೆ, ಭೂ ಒಡೆತ ಯೋಜನೆಗೆ ಅಪ್ಲೈ ಮಾಡೋ ಹಾಗಿಲ್ಲ. ಯಾರೆಲ್ಲ ಜಮೀನು ಇಲ್ಲದೆ ಇರ್ತಾರೆ ಅವ್ರ ಹೆಸರಲ್ಲಿ ಅಂಥವ್ರು ಹೋಗ್ಬಿಟ್ಟು ಈ ಒಂದು ಯೋಜನೆಗೆ ಅಪ್ಲೈನ ಮಾಡಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕು ಅಂತಂದರೆ ಇಲ್ಲೇ ಕೂಡ ಕ್ಯಾಸ್ಟ್ ಮೆನ್ಷನ್ ಮಾಡಿದರೆ ಇಂಥ ಒಂದು ಜಾತಿಯವರೇ ಮಾಡಬೇಕು ಅಂತೇಳಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜಾತಿಯವರು ಮಾತ್ರ ಈ ಒಂದು ಯೋಜನೆಗೆ ಅಪ್ಲೈನ ಮಾಡಬೇಕಾಗತ್ತೆ. ಅಂದರೆ SC ST ಕ್ಯಾಸ್ಟ್ ಅವ್ರು ಏನಿರ್ತಾರೆ ಅಂಥವ್ರು ಮಾತ್ರ ಈ ಒಂದು ಯೋಜನೆಗೆ ಅಪ್ಲೈನ ಮಾಡಬೇಕಾಗತ್ತೆ. ಸೊ ನಿಮಗೆ ಯಾರೆಲ್ಲ ಗೊತ್ತಿರ್ತಾರೆ SC ST ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜಾತಿಯವರು ಯಾರೆಲ್ಲ ಇರ್ತಾರೆ ಅಂಥವ್ರಿಗೆ ಈ ಒಂದು ವಿಷಯನ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಭೂಮಿ ಇಲ್ಲದೆ ಇರುವಂಥವ್ರು ಕೂಡ ಭೂಮಿಯನ್ನು ತಗೊಳ್ತಾರೆ. ಆ ಒಂದು ಜಮೀನು ಬಂದುಬಿಟ್ಟು ನೀರಾವರಿ ಆಗದೇ ಇದ್ದರೆ ಆ ಒಂದು ಜಮೀನಿಗೂ ಕೂಡ ಬೋರನ್ನು ಕೊರೆಸ್ಬಿಟ್ಟು ಕೂಡ ಕೊಡ್ತಾರಂತೆ ಸರ್ಕಾರದವರು. ಇದು ಒಳ್ಳೆಯ ವಿಚಾರನೇ ಅಲ್ವಾ. ಯಾರಿಗೆಲ್ಲ ಜಮೀನಿಲ್ಲ, ಯಾರೆಲ್ಲ ಪಾಪ ಆಸೆ ಪಡ್ಕೊಂಡಿರ್ತಾರೆ, ಇಷ್ಟೊಂದು ಕಷ್ಟಪಟ್ಟು ಪಡ್ಕೋಬೇಕು ಈಗಿನ ಕಾಲದಲ್ಲಿ ಜಮೀನು ಅಂತಂದರೆ, ಅಂಥವ್ರಿಗೆ ಈ ಒಂದು ಯೋಜನೆ ತುಂಬ ಅಂದರೆ ತುಂಬಾ ಉಪಯೋಗ ಆಗುತ್ತೆ. ಈ ಒಂದು ಭೂ ಒಡೆತನ ಯೋಜನೆ ತುಂಬ ಅಂದರೆ ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಭೂಮಿ ಇಲ್ಲದೆ ಇರ್ತಾರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಸೊ ಈ ಒಂದು ಭೂ ಒಡೆತನ ಯೋಜನೆ ಯಾವ ಥರ ಪ್ರೊಸೀಜರ್ ನಡೆಯುತ್ತೆ, ಮತ್ತು ಯಾವ ಥರ ನೀವು ಭೂಮಿಯನ್ನು ತೊಗೋಬೋದು, ಯಾವ ಥರ ಲೋನ್ ಕಟ್ಟೋದಾಗಿರ್ಬೋದು, ಅಥವಾ ಯಾವ ಥರ ಡಾಕ್ಯುಮೆಂಟ್ಸ್ಗಳನ್ನ ಕೊಡೋದಾಗಿರ್ಬೋದು, ಎಲ್ಲಿ ಹೋಗಿ ಅಪ್ಲೈನ ಮಾಡ್ಬೋದಾಗಿರ್ಬೋದು, ಅಥವಾ ಬೋರ್ ಆಗಿರ್ಬೋದು, ಎಲ್ಲದನ್ನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಉಪಯೋಗ ಅನಿಸಿದ್ರೆ, ಅಥವಾ ನನ್ನ ಚಾನಲ್ಗೆ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಮರಿದೇ ಈ ಒಂದು ವಿಡಿಯೋಗೆ ಲೈಕ್ ಮುಖಾಂತರ ಎಂಡ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಭೂಮಿ ಇಲ್ಲದೆ ಯಾರೆಲ್ಲ ಇದ್ದಾರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜಾತಿಯವರು ಯಾರೆಲ್ಲ ಇದ್ದಾರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮರಿದೇ ನೀವ್ಯಾರಾದರೂ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದವರು ಇದ್ದಲ್ಲಿ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನೂ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಖಂಡಿತವಾಗ್ಲೂ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.